ಪಾಯಿಂಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದ್ದು. ಈಗ 13ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಆರಂಭ ಆಗಿದೆ. ಎಲ್ಲಿ ಅಗಿಬೇಕು ಅಂತ ಜಾಗವನ್ನ ತೋರಿಸಿದ್ದಾನೆ ಅನಾಮಧೇಯ ಮಾಸ್ಕ್ ಮ್ಯಾನ್. ಸ್ಥಳದಲ್ಲೇ ಆತ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದ್ದ. ಎಲ್ಲಿ ಅಗಿಬೇಕು, ಎಲ್ಲಿರಬಹುದು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಇನ್ನು ಅರ್ತ್ ಮೂವರ್ ಆಪರೇಟರ್ಗೂ ಕೂಡ ದೂರುದಾರನ ಸಲಹೆಯನ್ನು ಕೊಟ್ಟಿದ್ದಾನೆ. ಖುದ್ದು ಹಿಟಾಚಿ ಆಪರೇಟರ್ ಅನ್ನ ಕರೆದು ಸ್ಥಳವನ್ನ ಗುರುತು ಮಾಡಿದ್ದಾನೆ. ಕೈ ಸನ್ನೆ ಮಾಡ್ತಾ ಇರುವಂತಹ ದೂರುದಾರ ಮಾಸ್ಕ್ ಮ್ಯಾನ್ ಹಿಟಾಚಿ ಆಪರೇಟರ್ ಜೊತೆ ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾನೆ. ಬೆಳಗ್ಗೆಯಿಂದ ಎಸ್ಐಟಿ ಅಧಿಕಾರಿಗಳೊಟ್ಟಿಗೆ ಮಾತನಾಡಿದ. ಇನ್ನು ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಎಸಿಎಲ್ ಸ್ಥಳದಲ್ಲಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹಲವು ಅಧಿಕಾರಿಗಳು ಕೂಡ ಸ್ಥಳದಲ್ಲಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನ್ ಕೂಡ ಅವರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಹಿಟಾಚಿ ಈ ಒಂದು ಆಪರೇಟ್ ಮಾಡುವಂತಹ ವ್ಯಕ್ತಿಗೂ ಕೂಡ ಆತ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ಈ ಭಾಗದಲ್ಲಿ ಮಾರ್ಕ್ ಮಾಡಿದ್ದೇನೆ ಅಂತ, ಅಂದ್ರೆ ಎಲ್ ಶೇಪ್ ನಲ್ಲಿ ಆತ ಏನ್ ಮಾರ್ಕ್ ಮಾಡಿದ್ದಾನೆ, 18 ಅಡಿ ಅಗಲ ಹಾಗೆ 18 ಅಡಿ ಉದ್ದ, ಆ 18 ಅಡಿ ಆಳವನ್ನ ತೋಡುವಂತ ನಿಟ್ಟಿನಲ್ಲಿ ಈಗ ತಯಾರಿಗಳು ಕೂಡ ಈಗಾಗಲೇ ಆಗಿದೆ. ಸ್ಥಳದಲ್ಲಿ ಈಗಾಗಲೇ ಹಿಟಾಚಿ ಸದ್ದು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ. ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಎಸ್ಐಟಿ ಅಧಿಕಾರಿಗಳೊಟ್ಟಿಗೂ ಕೂಡ ಮಾತನಾಡಿದ್ದಾನೆ. ಈಗ ಇಲ್ಲೇ ಕರೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿನ ಕೊಟ್ಟಿದ್ದಾನೆ. ಜೊತೆಗೆ ಎಲ್ಲಿ ಅಗಿಬೇಕು ಅನ್ನೋದ್ರ ಬಗ್ಗೆ ಈಗ ಅರ್ತ್ ಮೂವರ್ ಆಪರೇಟರ್ ಜೊತೆಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾನೆ. ಖುದ್ದು ಹಿಟಾಚಿ ಆಪರೇಟರ್ ಜೊತೆಗೆ ಆತನನ್ನ ಕರೆದು ಸ್ಥಳವನ್ನ ಗುರುತು ಮಾಡಿದ್ದ. ದೂರುದಾರ ಮಾಸ್ಕ್ ಮ್ಯಾನ್ ಹಿಟಾಚಿ ಆಪರೇಟರ್ ಜೊತೆ ಈಗಾಗಲೇ ಮಾತುಕತೆಯನ್ನ ನಡೆಸಲಾಗಿದ್ದು ಎಲ್ ಶೇಪ್ ಆಕಾರದಲ್ಲಿ ಈಗ ಕಾರ್ಯಾಚರಣೆ ಪ್ರಾರಂಭ ಆಗಿದೆ. ಮಣ್ಣನ್ನ ಈಗ ಹೊರಭಾಗಕ್ಕೆ ತೆಗಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಹೆಚ್ಚಿನ ಪೊಲೀಸರು ಹಾಗೆ ಎಸ್ಐಟಿ ಟೀಮ್ ಎಲ್ಲವೂ ಕೂಡ ಈಗ ಸ್ಥಳದಲ್ಲಿದೆ. ಅಂದರೆ ನಿನ್ನೆಯಷ್ಟೇ ಈಗಾಗಲೇ ಏನು GPR ಅನ್ನು ಬಳಕೆ ಮಾಡಿಕೊಂಡು ಎಲ್ಲ ಕಡೆ ತನಿಖೆಯನ್ನು ಮಾಡಲಾಗಿತ್ತು. ಆದರೆ ಯಾವುದೇ ರೀತಿ ಕುರುಹುಗಳಾಗಲಿ ಮಾಹಿತಿಗಳಾಗಲಿ ಅದರಿಂದ ಹೊರಬಿದ್ದಿರಲಿಲ್ಲ. ಯಾಕೆಂದರೆ ಒಂದು ದಿನದ ಅದಕ್ಕೆ ಖರ್ಚು ವೆಚ್ಚವನ್ನು ನೋಡೋದಾದ್ರೂ 2 ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಪ್ರತಿದಿನದ ಖರ್ಚು ವೆಚ್ಚ ನೋಡೋದಾದ್ರೆ 4.5 ಲಕ್ಷ ರೂಪಾಯಿನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅಂದರೆ 2,000 ರೂಪಾಯಿ ದಿನಗೂಲಿಯಂತೆ ನೋಡೋದಾದ್ರೂ ಕೂಡ ಅಗೆಯವ್ರಿಗೆ 10,000 ರೂಪಾಯಿಗೂ ಹೆಚ್ಚು ಕೊಡ್ತಾ ಇದ್ದಾರೆ. ಅಂದರೆ 15 ಕಾರ್ಮಿಕರಿದ್ದಾರಂತೆ, ಬರೋಬ್ಬರಿ ಒಂದು 30,000 ಅಂತ ಅಂದಾಜು ಮಾಡ್ತಾ ಇದ್ದಾರೆ. ಇನ್ನು ಪೊಲೀಸ್ಗಾಗಿರಬಹುದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಅವರ ಓಡಾಟಗಳಾಗಿರ್ಬೋದು, ಈ ಪೆಟ್ರೋಲ್ ಖರ್ಚು ಇದೆಲ್ಲ ಗಮನಿಸೋದಾದ್ರೆ ಒಂದು 20,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇನ್ನು 3 ಪ್ರಿಂಟರ್ಗಳು, 5 ಕಂಪ್ಯೂಟರ್ಗಳು, 20 ಕುರ್ಚಿಗಳು, ಈ ವೆಚ್ಚಗಳನ್ನು ನೋಡೋದಾದ್ರೆ 40,000. ಹಾಗೆ ಫೋರೆನ್ಸಿಕ್ ತಂಡ ಕೂಡ ಸ್ಥಳದಲ್ಲೇ ಇದೆ. ಹಾಗೆ ಉಪಕರಣಗಳ ಬಳಕೆ ಪ್ರತಿನಿತ್ಯದ ವೆಚ್ಚ ನೋಡೋದಾದ್ರೆ 3,000 ರಿಂದ 4,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇನ್ನು ಎಸ್ಐಟಿ ಟೀಮ್ ಜೊತೆಗೆ ಇರುವಂಥ ಒಟ್ಟಾರೆ ತಂಡ ಅಂದರೆ ಊಟ ತಿಂಡಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿದ್ರೆ 10,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಗುಂಡಿ ಸಿಕ್ಕ ಕಡೆ ನಿರ್ಮಿಸುವಂತಹ ತಾತ್ಕಾಲಿಕ ಟೆಂಟ್ಗಳೇನು ಹಾಕ್ತಾ ಇದ್ದಾರೆ, ಟೆಂಟ್ಗಳು ಹಾಗೆ ಇರುವಂತಹ ಕುರ್ಚಿಗಳು, ಅಲ್ಲಿ ಮಾಡುವಂಥ ವ್ಯವಸ್ಥೆಗಳು, ಅದರ ಖರ್ಚು ವೆಚ್ಚ 3,000 ರಿಂದ 4,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿ ಟೀಮ್ನಲ್ಲಿ ಒಟ್ಟು ಈಗಾಗಲೇ 260 ಅಧಿಕಾರಿಗಳಿದ್ದಾರೆ. ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಸ್ಥಳದಲ್ಲಿ ಎಸಿ, ತಹಶೀಲ್ದಾರ್, ಪೊಲೀಸರು, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಬರೋಬ್ಬರಿ ಲೆಕ್ಕ 4 ರಿಂದ 5 ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪ ಬೆನ್ನಲ್ಲೇ ರಾಜ್ಯದ ವಿವಿಧೆಡೆ ಧರ್ಮಸ್ಥಳದ ಭಕ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಆಗ್ತಾ ಇದೆ ಅಂತ ಪ್ರತಿಭಟನಾ ರ್ಯಾಲಿ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಪಪ್ರಚಾರ ಮಾಡ್ತಿರೋರ ವಿರುದ್ಧ ನೇರವಾಗಿ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಕಲಬುರಗಿಯಲ್ಲಿ ಮಾಡ್ತಾ ಇರುವಂತಹ ಇದು ಪ್ರೊಟೆಸ್ಟ್. ಇದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ಪ್ರತಿಭಟನೆಗಳಾಗ್ತಾ ಇದೆ. ಇದು ಕಲಬುರಗಿಯ ದೃಶ್ಯಗಳಿದು. ಮಹಿಳಾ ಮಣಿಯರೆಲ್ಲ ಒಟ್ಟಾಗಿ ಸೇರ್ಕೊಂಡಿಲ್ಲಿ ಧರ್ಮಸ್ಥಳದ ಪರವಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂಥದ್ದು. ಬೆಳಗಾವಿ, ಚಿಕ್ಕಮಗಳೂರು, ಕೊಪ್ಪಳ ಈ ಎಲ್ಲಾ ಕಡೆ ಕೂಡ ಪ್ರತಿಭಟನೆ ಆಗಿದೆ. ಇತರ ಚಾಮರಾಜನಗರ, ತುಮಕೂರು, ಮೈಸೂರಿನಲ್ಲೂ ಕೂಡ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಮ್ಮ ಸೇಡು ಅಂತ ನಿಟ್ಟಿನಲ್ಲಿ ಪ್ರತಿಭಟನೆಗೆ ಮಹಿಳಾ ಮಣಿಯರು ಮುಂದಾಗಿರುವಂಥದ್ದು. ಬ್ಯಾನರ್ಗಳನ್ನು ಹಿಡಿದು ಅಲ್ಲಿ ಘೋಷಣೆಗಳನ್ನು ಕೂಡ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರ ಇಲ್ಲಿ ಘೋಷಣೆಯನ್ನ ಕೂಗ್ತಾ ಇರುವಂಥದ್ದು. ಇನ್ನು ಬೆಳಗಾವಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾನರ್ಗಳನ್ನ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಸ್ಕ್ ಧಾರಿ ವ್ಯಕ್ತಿ ಆತ ಯಾರು, ಆತನ ಹಿನ್ನೆಲೆ ಏನು, ಆತನಿಗೆ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು, ಆತನ ಹಿಂದೆ ಯಾರಿದ್ದಾರೆ, ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ಧರ್ಮಕ್ಷೇತ್ರದ ಸ್ಥಳ ಏನಿದೆ ಧರ್ಮಸ್ಥಳ, ಈ ಸ್ಥಳದ ಹೆಸರನ್ನ ಹಾಳು ಮಾಡುವಂತ ನಿಟ್ಟಿನಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಒಂದು ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನು ಮೈಸೂರಿನಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಅಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿ ಪ್ರತಿಭಟನೆಯ ರ್ಯಾಲಿಯಲ್ಲಿ ಮುಳುಗ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲಾಗ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಬ್ಯಾನರ್ಗಳನ್ನ ಹಿಡಿದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ಮೈಸೂರಿನ ದೃಶ್ಯಗಳೇನು ಗಮನಿಸಿದ್ರಿ, ಜಯವಾಗಲಿ ಜಯವಾಗಲಿ, ಧರ್ಮಸ್ಥಳಕ್ಕೆ ಜಯವಾಗಲಿ ಅಂತ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ಪರಿದು. ಇತ್ತ ಕೊಪ್ಪಳದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಕ್ಷೇತ್ರದ ವಿರುದ್ಧ ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅಂತವರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಶೀಘ್ರವೇ ಅವರ ವಿರುದ್ಧ ಕ್ರಮಗಳನ್ನ ತೆಗೆದುಕೊಳ್ಳಿ ಹೀಗಂತ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಧರ್ಮಸ್ಥಳಕ್ಕೆ ಜಯವಾಗಲಿ ಅಂತ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ದೂರುದಾರ ವ್ಯಕ್ತಿ ಏನು ಮಾಸ್ಕ್ ವ್ಯಕ್ತಿ ಪ್ರಾಥಮಿಕವಾಗಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅದು ನಿಜ ಇರಬಹುದೇನೋ, ಇಲ್ಲಿ ತನಿಖೆಗಳಾಗಲೇ SIT ಟೀಮ್ಗೆ ಕಾಲಾವಕಾಶ ಕೊಡೋಣ ಅಂತ ಇಷ್ಟು ದಿನ ಕಾದುಕೊಳ್ತಿದ್ರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ಕುರುಹುಗಳು ಪತ್ತೆಯಾಗದಂತಹ ಬೆನ್ನಲ್ಲೇ ಇಲ್ಲಿ ರಾಜ್ಯದಾದ್ಯಂತ ಹಲವು ಕಡೆಗಳಲ್ಲಿ ಈಗಾಗಲೇ ಪ್ರತಿಭಟನೆಗಳ ಘೋಷಣೆ ಮೊಳಗ್ತಾ ಇದೆ. ಇತ್ತ ತುಮಕೂರಿನಲ್ಲೂ ಕೂಡ ಬೆಳಗ್ಗೆಯಿಂದ ಪ್ರತಿಭಟನೆಯನ್ನ ಗಮನಿಸಿದ್ವಿ. ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ರ್ಯಾಲಿ ಕೂಡ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಮಹಿಳಾ ಮಣಿಯರು ಬ್ಯಾನರ್ಗಳನ್ನು ಹಿಡಿದಿದ್ದಾರೆ. ತಮ್ಮ ಪಕ್ಷದ ಬಾವುಟಗಳನ್ನು ಹಿಡಿದುಕೊಂಡು ಹೋಗೋದ್ರ ಮೂಲಕ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಕ್ಷೇತ್ರದ ರಕ್ಷಣೆ ಮಾಡಬೇಕಾದವರು ನಾವದನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಪರಿಸ್ಥಿತಿ. ಇನ್ನು ಧರ್ಮಸ್ಥಳದ ಪರ ನಾವಿದ್ದೇವೆ, ಧರ್ಮ ರಕ್ಷಣೆಯನ್ನು ನಾವು ಮಾಡ್ತೇವೆ, ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾರು ಅಪಪ್ರಚಾರ ಮಾಡ್ತಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ಅಂತ ರಾಜ್ಯದಾದ್ಯಂತ ಹಲವು ಕಡೆಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ.